ಮಳೆ ಜಾಸ್ತಿ ಆಯಿತು. ಸೈಡಲ್ಲಿ ಗಾಡಿ ಹಾಕ್ಕೊಂಡು ನಾನು ರೈನ್ ಗೇಟ್ಸ್ ಹಾಕ್ಕೊಳ್ಳೋಕ್ಕೆ ನಿಂತ್ಕೊಂಡೆ. ಆ್ಯಂಡ್ ಗೋಪ್ರೋ ಎಲ್ಲ ಒಳಗಡೆ ಇಟ್ಬಿಡ್ತೀನಿ, ಯಾಕೆಂದರೆ ಬರೀ ಹೈವೇನೇ ಇರೋದ್ರಿಂದ ಏನು ರೆಕಾರ್ಡಿಂಗಲ್ಲೂ ಅಂತ ಏನೋ ಮಜಾ ಬರೋಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋದ್ರಲ್ಲೂ. ಜಸ್ಟ್ ಇವತ್ತು ಬರೀ ಟ್ರಾವೆಲಿಂಗ್. ಸೊ ನೋಡೋಣ, ಮಧ್ಯೆ ಏನಾದ್ರು ಮಳೆ ನಿಲ್ತು ಅಂದರೆ ಗೋಪ್ರೋ ಪುನಃ ತೆಗೆದು ಹಾಕ್ಕೊತೀನಿ. ಓಕೆ, ಸಿಗೋಣ ಆಮೇಲೆ. ಫ್ರೆಂಡ್ಸ್, ಅತ್ಯದ್ಭುತವಾದ ಒಂದು ಎಕ್ಸ್ಪೀರಿಯನ್ಸು. ರಾಜಸ್ಥಾನಲ್ಲಿ ನಾನು ಕನಸು ಮನಸ್ಸಲ್ಲೂ ಯೋಚನೆ ಮಾಡಿರಲಿಲ್ಲ ಅಂಥ ಒಂದು ಮಳೆ ಬರುತ್ತೆ ಅಂತ. ಬೆಳಗ್ಗೆ 9:30 ನಾನು ಮಳೆ ಅಂತ ಕ್ಯಾಮ್ರಾ ಎಲ್ಲ ತೆಗೆದಿಟ್ಟಿದ್ದು, ಈಗ 4:30 ಈಗ ಮಳೆ ನಿಂತಿದೆ. ಅಂದರೆ ಆಲ್ಮೋಸ್ಟ್ ನಾನು 295-300 ಕಿಲೋಮೀಟ್ರು ಬರೀ ಮಳೇಲಿ ಬಂದಿದ್ದೀನಿ ನಾನು. ಓಕೆ, ಸೊ ರೈನ್ ಜಾಕೆಟ್ ಎಲ್ಲ ಹಾಕಿದ್ದೆ, ಬಟ್ ಈಗ ತೆಗ್ದೆ, ಬಿಸಿಲು ಬಂತು ಅಂತ. ಇನ್ನೂ ನನಗೆ 300 ಕಿಲೋಮೀಟ್ರ್ ಹೋಗಬೇಕು. ಬಟ್ ಸಖತ್ತು ಮಳೆ. ಈವನ್ ರೈನ್ ಜಾಕೆಟ್ ಹಾಕಿದ್ರು ಅದು ಎಲ್ಲ ಫುಲ್ಲು ವೆಟ್ಟು. ಒಳಗಡೆಯಿಂದ ಎಲ್ಲ ಸ್ವಲ್ಪ ಎಲ್ಲ ಮಳೆ ನೀರು ಹೋಗಿ ವೆಟ್ಟಾಗಿದೆ. ಸೊ ಈಗ ಊಟಕ್ಕೆ ನಿಲ್ಲಿಸ್ಕೊಂಡು, ಮಳೆ ನಿಂತಿತ್ತು. ಇದ್ಯಾವುದೋ ಒಂದು ಬರ್ರ್ ಅಂತ ಹಳ್ಳಿ, BARR. ಸೊ ಅಲ್ಲೊಂದು ಡಾಬಾ ಇತ್ತು, ಅಲ್ಲಿ ಊಟಕ್ಕೆ ನಿಲ್ಲಿಸ್ಕೊಂಡು ಮಳೆಯಲ್ಲಿ ಓಡಿಸಿರೋದು ಹೇಗಿತ್ತು ಅಂದರೆ ಆಲ್ಮೋಸ್ಟು 1.5 ಫೀಟ್ 2 ಫೀಟ್ವರೆಗೂ ರೋಡಲ್ಲಿ ನೀರು ನಿಂತಿದೆ ಹೈವೇಲಿ. ಸೊ ಅದನ್ನೆಲ್ಲ ಹಾಗೆ ದಾಟಿಸ್ಕೊಂಬಂದೆ. ಈ ವಾಟರ್ ಕ್ರಾಸಿಂಗ್ಗಳ ಮುಂದೆ ಲೇ ಲದಾಖ್ ವಾಟರ್ ಕ್ರಾಸಿಂಗ್ ಆಗಲಿ, ನಮ್ಮ ಮನಾಲಿ ಟು ಚಂದ್ರ ತಾಲೂಕು ಬೇಕಾದ್ರೆ ಸಿಕ್ಕಿದ ವಾಟರ್ ಕ್ರಾಸಿಂಗ್ ಆಗಲಿ, ಏನೂ ಇಲ್ಲ ಆ ಲೆವೆಲ್ಗೆ ವಾಟರ್ ಕ್ರಾಸಿಂಗು. ಬಟ್ ನಮ್ಮ ಸಲಗ ಮಾತ್ರ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಕೊಟ್ಟ. ಒಂದೇ ಒಂದು ಕಡೆನೂ ಯಾವುದ್ರಲ್ಲೂ ಏನೂ ಪ್ರಾಬ್ಲಮ್ ಆಗ್ದಿರಂಗೆ ಬಂತು. ಓಕೆ, ಈಗ ಸ್ವಲ್ಪ ಚೈನೆಲ್ಲ ಅದೇ ಮಳೆ ನೀರು ಹೋಗಿ ಮಣ್ಣೊಂದೆಲ್ಲ ಇದಾಗಿ ಟೈಟ್ ಆದಂಗೆ ಆಗಿತ್ತು. ಸೊ ಇಲ್ಲಿ ಊಟಕ್ಕೆ ನಿಲ್ಲಿಸ್ಕೊಂಡು ಆಲ್ಮೋಸ್ಟ್ 1 ಅವರ್ ಸೊ ಚೈನೆಲ್ಲ ಕ್ಲೀನ್ ಮಾಡಿಕೊಂಡು ಲೂಬ್ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅದನ್ನು ಈಗ ಹೊರಟೆ. ಈಗ ಕ್ಯಾಮ್ರಾ ಹಾಕ್ಕೊಂಡೆ. ಇಲ್ಲಿ ನೋಡ್ರಿ ಈ ಥರ ಬಿಸಿಲಿದೆ. ಲಾಸ್ಟ್ 295 ಕಿಲೋಮೀಟರ್ಸು ರಣ ಬೀಸ ಮಳೆ. ಅಂಥ ಮಳೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಓಕೆ, ಇನ್ನು ಪಾಲಂಪುರ್ಗೆ 300 ಕಿಲೋಮೀಟರ್ಸ್ ಇದೆ, 5 ಅವರ್ಸ್ ತೋರಿಸ್ತಾ ಇದೆ. ನೋಡೋಣ. ಬೆಳಗ್ಗೆಯಿಂದ ಅಂತೂ ಒಂದು 60-70 ಮೇಲೆ ಹೋಗೋಕ್ಕೆ ಆಗಿಲ್ಲ, ಅಷ್ಟು ಮಳೆ ಇದಕ್ಕೆ. ಎದುರುಗಡೆ ಏನಿದೆ ಅಂತ ಕಾಣಲ್ಲ, ಅಷ್ಟೊಂದು ಮಳೆ ಇತ್ತು. ಈಗ ಸ್ವಲ್ಪ ಕ್ಲಿಯರ್ ಆಗಿದೆ, ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡೋಣ. ಟ್ರಾಫಿಕ್ ಸಿಕ್ಕಾಬಿಟ್ಟೆ ರಾಜಸ್ಥಾನಲ್ಲಿ ಯಾವಾಗಲೂ. ಏನಕ್ಕೆ ಅಂತ ಗೊತ್ತಿಲ್ಲ. ನಿನ್ನೆ ಪಂಜಾಬ್ ಬಿಟ್ಟಾಗಿಂದ ರಾಜಸ್ಥಾನ್ ಎಂಟ್ರಿ ಆಗಿ ಇಲ್ಲಿವರೆಗೂ ನೋಡ್ತಾ ಇದ್ದೀನಿ, ತುಂಬಾ ಟ್ರಾಫಿಕ್ ಇರುತ್ತೆ. ಗುಜರಾತ್ಗೂ ಹಾಗೇ, ಅಲ್ಲೂ ಟ್ರಾಫಿಕ್ ತುಂಬ ಇರುತ್ತೆ. ನೋಡೋಣ. ಸೆಕೆ ಸುಡ್ತಾ ಇದೆ ಈಗ, ಬಿಸಿ ಗಾಳಿ. ಒಂದು 10 ಸೆಕೆಂಡ್ ನಿಂತ್ಕೊಂಡ್ರೆ ಈ ಬಿಸಿಲಲ್ಲಿ ಫುಲ್ಲು ಸುಡ್ತಾ ಇದೆ. ಲಾಸ್ಟ್ 30 ಮಿನಿಟ್ಸಲ್ಲಿ 51 ಕಿಲೋಮೀಟರ್ಸ್ ಬಂದಿದ್ದೀನಿ. 4 ಅವರ್ 3 ಮಿನಿಟ್ಸ್ ಇದೆ. ಮುಂಚೆ ನಾನು ಅಲ್ಲಿಂದ ಹೊರಟಾಗ 4 ಅವರ್ 39 ಮಿನಿಟ್ಸ್ ತೋರಿಸ್ತಾ ಇತ್ತು. 307 ಕಿಲೋಮೀಟರ್ಸ್ ಇತ್ತು. ಈಗ 249 ಕಿಲೋಮೀಟರ್ಸು, 4 ಅವರ್ 3 ಮಿನಿಟ್ಸು. ಅಂದರೆ ಆಲ್ಮೋಸ್ಟ್ 35 ಮಿನಿಟ್ಸಲ್ಲಿ 52 ಕಿಲೋಮೀಟರ್ಸ್ ಬಂದಿದ್ದೀನಿ. ಸಾಕು ಈ ರೇಂಜಲ್ಲಿ ಹೊಡ್ಕೊಂಡು ಹೋದರೆ. ಗಾಡಿ ಚೈನ್ನ ಕ್ಲೀನ್ ಮಾಡಿ ಲೂಬ್ ಮಾಡಿದ್ಮೇಲೆ ಆನಂದ ಹೋಗ್ತಾ ಇದೆ. ಸೊ ರಾಜಸ್ಥಾನಲ್ಲಿ ಫಸ್ಟ್ ಟೈಮು ನಿನ್ನೆ ಅರೌಂಡ್ 2 o'clock ಎಂಟ್ರಿ ಆಗಿದ್ದು. ಅಲ್ಲಿಂದ ಈಗ ನಾನು ಒಂದು ಬೆಟ್ಟ ನೋಡ್ತಾ ಇದ್ದೀನಪ್ಪ, ಈ ಥರ ಇದೆ. ಓಕೆ, ಅದ್ರ ಮೇಲೆ ದೇವಸ್ಥಾನಗಳು, ಒಂದು ಬೆಟ್ಟದ ಮೇಲೆ 2 ದೇವಸ್ಥಾನ, ಒಂದು ಮನೆ ಥರ ಏನೋ ಇದೆ. ಈ ಊರ ಹೆಸರು ಪಾಲಿ ಅಂತ. ಲಾಸ್ಟ್ ಒಂದು 130 ಕಿಲೋಮೀಟರ್ಸಿಂದನೂ ಇದೇ ಊರ ಹೆಸರು ಬೋರ್ಡರ್ಗಳೇ ಬರ್ತಾ ಇರೋದು. ಪಾಲಿ 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 ಪಾಲಿ. ಮೋಸ್ಟ್ಲಿ ದೊಡ್ಡ ಸಿಟಿ ಇರಬೇಕನ್ಸುತ್ತೆ. ಆಹಾ, ಗ್ಲೌಸ್ ಬಿಟ್ಟು ಓಡಿಸ್ತಾ ಇದ್ರೆ ಕೈಯೆಲ್ಲ ಚುರು ಅಂತ ಇದೆ. ಸುಟ್ಟು ಕರೆಕ್ಟಾಗಿ ಹೋಗುತ್ತೆ ನನ್ನ ಕೈ. ಇದು ಉದಯ್ಪುರ್ ಬೈಪಾಸ್ ಅಂತೆ. ಸೊ ಅಲ್ಲಿ ಒಂದು ಫ್ಲೈಓವರ್ ಇತ್ತು, ಬಟ್ ಫ್ಲೈಓವರ್ ವರ್ಕ್ ನಡೀತಾ ಇರೋದ್ರಿಂದ
ಫ್ಲೈಓವರ್ ಕೆಳಗಡೆಯಿಂದ ತೊಗೊಂಬಂದು ಹೈವೇಯಿಂದ ಸರ್ವಿಸ್ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಗೂಗಲ್ ಅಮ್ಮ. ಹಿಂಗೆ ಟೈಮ್ ವೇಸ್ಟ್ ಆಗೋದು. ಸಖತ್ತಾಗಿ ಬಂದಿತ್ತು ಆಗಲೇ ಹೈವೇಯಿಂದ. ನ್ಯಾಷನಲ್ ಹೈವೇ 62 ಅಲ್ಲಿ 126 ಕಿಲೋಮೀಟರ್ಸ್ ಹೋಗ್ಬೇಕಂತೆ. ಸೊ ಇದೇ ಹೈವೇ ಸೂಪರಾಗಿರುತ್ತೆ. ಹಾಗಾದರೆ ನೆಕ್ಸ್ಟು ಇಲ್ಲಿ ಜಾಯ್ನ್ ಆಗಿಬಿಟ್ರೆ ಸಖತ್ತಾಗಿರುತ್ತೆ. ಹೊಟ್ಟೆ ಹಸಿತಾ ಇದೆ, ಲೈಟಾಗಿ ಏನಾದ್ರು ತಿನ್ಕೊಳ್ಳೋಣ. ಇಲ್ಲಿ ಯಾವುದೋ ಅಷ್ಟು ದೂರದಿಂದ ಬೋರ್ಡ್ ಹಾಕಿದ್ದಾರಪ್ಪ, ಹೋಟೆಲ್ ನಮಸ್ತೆ 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 ಕಾ ಸ್ವಾದ್ ಗರ್ಕ ಯಾವ್ದು ಅಂತ. ಅದೇನಿದೆ ಅಂತ ನೋಡ್ಬಿಟ್ಟು ತಿನ್ಕೊಂಡು ನೋಡೋಣ. ಖೇ ದೇಶಿ ಘೀ ಸ್ವಾದ್ ಖಾನಾ ಕहाँ डालेंगे ನಮಸ್ತೆ ಕಾ ಸ್ವಾದ್ ಗರ್ ಕಿ ಯಾದ್. ಇದನ್ನೇ ನಾನು ಅಲ್ಲಿಂದ ನೋಡ್ಕೊಂಬರ್ತಾಯಿದ್ದೀನಿ, ಅದನ್ನೇ ಆಗ್ತಾಯಿದ್ದಾರೆ. ಬಿಸಿಲು ಎದುರು ಬಿಸಿಲು ಸರಿಯಾಗಿ ಹೊಡಿತಾ ಇದೆ. ಸೊ ಒಳಗಡೆ ಹೋಗಿ ಏನಿದೆ ಕೇಳಿಕೊಂಡು ರಾಜಸ್ಥಾನಿ ತಿಂಡಿ ತಿನ್ಕೊಂಡು ಬರುವ. ಹೋಟೆಲ್ ನಮಸ್ತೆ ಅಂತ ಲಾಸ್ಟ್ 20 ಕಿಲೋಮೀಟರ್ಸಿಂದ ನಾವು ಬೋರ್ಡ್ ನೋಡ್ಕೊಂಬಂದು. ಸೊ ಇಲ್ಲಿ ನಮ್ಮ ಮೈಸೂರಿನ ಫ್ರೆಂಡು ಮಿಸ್ಟರ್ ಧನೇಶ್ ಸೇತಿ ಅವರು ಹೇಳಿದರು ರಾಜಸ್ಥಾನಿ ಫುಡ್ ದಾಲ್ ಬಾಟಿ ಚೂರ್ಮಾ, ಸೊ ಅದೊಂದು ತಿನ್ನಿ ಅಂತ ತಗೊಂಡಿದ್ದೆ. ಸೂಪರಾಗಿತ್ತು. ತಿಂದು ಈಗ ಹೊರಡ್ತಾ ಇದ್ದೀನಿ ಹೋಟೆಲ್ಗೆ. ಇನ್ನು 186 ಕಿಲೋಮೀಟರ್ಸ್ ಇದೆ. ಸೊ ಆನ್ಲೈನಲ್ಲಿ ಅಂದರೆ ಅಲ್ಲಿ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದ್ರು ಈ ಹೋಟೆಲ್ ಹೈವೇಲೇ ಇದೆ ಅಂತ. ಸೊ ಹೋಗಿ ಒಳಗೆ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿ ರೂಮು ಬುಕ್ ಮಾಡಿ ಆಯಿತು. ಸೊ ನಥಿಂಗ್ ಟು ವರಿ, ಆರಾಮಾಗಿ ಹೋಗ್ಬೋದು. ಸ್ಟೇಷನ್ DF ಕುಚ. ಓಕೆ, ಮಾಮೂಲಿ ಅದೇ ಪ್ಲೇನ್ ಹೈವೇ. 1 ಅವರ್ ಆಗೋಯ್ತು. 18:05 ನಿಲ್ಲಿಸಿದ್ದು, 50 ಮಿನಿಟ್ಸ್. ಎಲ್ಲೇ ನಿಲ್ಲಿಸ್ಲಿ ಊಟಕ್ಕೆ ಅಂತ 45 to 50 ಮಿನಿಟ್ಸ್, 1 ಅವರ್ ಅಂತೂ ಬೇಕೇ ಬೇಕು. ಲಂಚ್ ಬ್ರೇಕು, ಟೀ ಬ್ರೇಕು, ಕಾಫಿ ಬ್ರೇಕ್ ಅಂತ ನಿಲ್ಲಿಸಿದ್ರೆ ಒಂದು 15-20 ಮಿನಿಟ್ಸು. ಅದು ಏನು ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ನಾವು ಆರ್ಡ್ರ್ ಮಾಡಿದ್ಮೇಲೆ ಫ್ರೆಶ್ ಆಗಿ ರೆಡಿ ಮಾಡಿ ಕೊಡ್ತಾರೆ. ಒಂದು ವಿಷಯ ಜ್ಞಾಪಕ ಬಂತು, ನಂದು ಈ ಬೈಕ್ದು ಎಮಿಷನ್ ಟೆಸ್ಟು ಜೂನ್ 5ಕ್ಕೆ ಎಕ್ಸ್ಪೈರ್ ಆಗೋಗಿದೆ. ನಾನು ಬೆಳಗ್ಗೆ ಏನಕ್ಕೋ ತೆಗ್ದಾಗ ನೋಡಿದೆ, ಓ ಅನ್ಕೊತಾ ಇದ್ದೆ. ಸೊ ದಾರಿಲಿ ಸಿಕ್ತೀಗ ಹಂಗೆ 50 ರೂಪೀಸ್ ಅಂತೆ, ಅಲ್ಲೂ ಅಷ್ಟೇ. ಸುಮ್ಮನೆ ನೋಡೋಣ, ಮಾಡಿಸ್ಕೊಂಡು ಆಮೇಲೆ ಸಿಗೋಣ. PUC ಸರ್ಟಿಫಿಕೇಟು ಆಯಿತು, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟು. ಸ್ಟಾರ್ಟು ಮಾಡಿಸ್ಲ, ಏನೂ ಇಲ್ಲ. ಕೇಳಿದ್ರೆ आपका गाड़ी बहुत गरम है तो गलत आ जाएगा, इसके लिए वैसे ही कर देता हूँ ಅಂದ್ಬಿಟ್ಟು ಕೊಟ್ಟ. ಮರಳುಗಾಡಲ್ಲಿ ಎಷ್ಟು ದೊಡ್ಡ ಬೆಟ್ಟ ಉದ್ದಕ್ಕೂ, ಅವಳ ಮಧ್ಯೆ ಏನೋ ಒಂದು ದೇವಸ್ಥಾನ ಇದೆ. ದೇವಸ್ಥಾನನೂ ಅದು ಕೋಟೆನೋ, ಕಾಂಪೌಂಡ್ ಅಷ್ಟು ಎತ್ತರಕ್ಕೂ ಅಷ್ಟು ಉದ್ದಕ್ಕೂ ಕಟ್ಟಿದ್ದಾರೆ. ಏನು ಅಂತ ಗೊತ್ತಾಗ್ತಾಯಿಲ್ಲ. ಅದು ಬೋರ್ಡು ಇಲ್ಲ ಎಲ್ಲೂ, ಬಟ್ ಚೆನ್ನಾಗಿದೆ ನೋಡೋಕ್ಕೆ. ಸಿಟಿ ಇದೆ ಆ ಕಡೆ. ನಾನು ಈಗ ನೋಡ್ತಾ ಇದ್ದೀನಿ ರೈಟ್ ಸೈಡಲ್ಲಿ ಫುಲ್ ದೊಡ್ಡ ಸಿಟಿ. ಇದು ನೋಡ್ರಿ ಕಂಪ್ಲೀಟ್ ಬಂಡೆಗಳದು ಬೆಟ್ಟ. ಆಶ್ಚರ್ಯಪ್ಪ, ಅದು ಹೆಂಗೆ ಮರಳು ಭೂಮಿಲಿ ಇಷ್ಟು ದೊಡ್ಡ ಬಂಡೆನ. ಇಲ್ಲ ಗುಜರಾತ್ಗೆ ಏನಾರು ಎಂಟ್ರಿ ಆಗ್ತಾ ಇದ್ದೀನಿ ನಾನು ಅಂತ. ಮೋಸ್ಟ್ಲಿ ಗುಜರಾತ್ಗೆ ಎಂಟ್ರಿ ಇರಬೇಕು ಅನಿಸುತ್ತೆ. ಅದು ಸೂಪರ್ ದೊಡ್ಡ ಸಿಟಿ. ಎಸ್, ಟನಲ್ ಎಷ್ಟು ದೊಡ್ಡದು ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ವಿ. ಆ ಎಂಟು ಕಾಣಿಸ್ತಾ ಇಲ್ಲ, ಅಲ್ಲೇ ಕಾಣಿಸ್ತದೆ ಚಿಕ್ಕದನೆ. ಬಟ್ ಅಲ್ಲಿ ಥರ ಇಲ್ಲಿ AC ಫ್ಯಾನು ಅವೆಲ್ಲ ಏನೂ ಇಲ್ಲ. ಜಸ್ಟ್ ಹಿಂಗೆ ಮಾಡಿ ಹಿಂಗೆ ಬಿಟ್ಟಿದೆ ಅಷ್ಟೇ. ಇವತ್ತು ಚೆಕ್ ಪೋಸ್ಟ್ ಅನಿಸುತ್ತೆ ಇಲ್ಲಿ ಶುರು. ಇಲ್ಲಿಂದ ಟ್ರಕ್ ಟ್ರಾಫಿಕ್ ಎಲ್ಲ ಒಂದು ಕಡೆಯಿಂದ ಮುಗಿಸ್ಕೊಂಬಂದಿದ್ದೆ, ಈಗ ವಾಪಸ್ ಶುರು ಪುನಃ. ಎಷ್ಟು ಟ್ರಕ್ಗಳು ನಿಂತಿದೆ ಗೊತ್ತಾ, ಅಷ್ಟು ದೂರದಿಂದನೂ. ನಾನು
ಒಂದು ಹೆಚ್ಚು ಕಡಿಮೆ ಒಂದು 2-3 ಮಿನಿಟ್ಸ್ ನೋಡಿ ಆದಮೇಲೆ ಕ್ಯಾಮ್ರಾ ಆನ್ ಮಾಡಿದೆ. ಒಂದು 2-3 ಕಿಲೋಮೀಟ್ರ್ ಅಂತೂ ಇದೆ ಟ್ರಕ್ಗಳು. ರಾಜಸ್ಥಾನ್ ಬಾರ್ಡ್ರ್ ಮುಗಿಸಿ ಗುಜರಾತ್ ಎಂಟ್ರಿ ಅನ್ನಿಸ್ತಾ ಇದೆ. ಬಿಕಾಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟು ಉದ್ದಕ್ಕೂ ಇದೆ, ಲಾರಿಗಳು ತುಂಬಾ ನಿಂತಿದೆ. ಓಕೆ, ಗುಜರಾತಲ್ಲಿ ಅಬು ರೋಡ್, ಯಾಕಂದರೆ ಗುಜರಾತಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟು ಲಿಕ್ಕರ್ ಶಾಪ್ಸ್ ಎಲ್ಲ ಅಲೋ ಇಲ್ಲ. ಇಲ್ಲಿ ಮಾತ್ರ ಇದೆ. ಕಂಟಿನ್ಯೂಸ್ ಆಗಿ ಒಂದು 7-8 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಸಿಗ್ತದೆ. ಶೇಟ್ ಏನಿತ್ತು ದುಡ್ಡು ಛೀ. ಫುಲ್ ಟ್ರಕ್ ಮುಗೀತು ಕತೆ. ಅವ್ನು ಇಡಿಯೇಟ್, ಅವನು ಬರೀ ಧೂಳ ಮುಸ್ಕೊಂಡು ಹೋಗ್ತಾ ಇದ್ದಾನೆ. RTO ಟ್ಯಾಕ್ಸ್ ಇನ್ನೂ 38 ಕಿಲೋಮೀಟರ್ಸ್, 47 ಕಿಲೋಮೀಟರ್ಸ್ ಹೋಗ್ಬೇಕು ನಾನು ಇನ್ನೂ. ಇವತ್ತಿಗೆ ಈ ಎಪಿಸೋಡ್ನ ಕಂಪ್ಲೀಟ್ ಮಾಡೋಣ. ಪಾಲನ್ಪುರ್ ಬಂದು ರೀಚ್ ಆದೆ. ಅದರೊಂದು 5 ಕಿಲೋಮೀಟರ್ಸ್ ಇದೆ ರೂಮು. ಓಕೆ, ಅಂತ ಏನು ಮಜಾ ಇರಲಿಲ್ಲ, ಜಸ್ಟ್ ಟ್ರಾವೆಲ್ ವಿಡಿಯೋಸ್. ಯಾಕಂದರೆ ಆಲ್ಮೋಸ್ಟ್ ಒಂದು 6 ಅವರ್ಸು ಬರೀ ಮಳೆಯಲ್ಲೇ ಗಾಡಿ ಓಡಿಸಿದ್ದೀನಿ. ನನಗೆ ಮಜಾ ಇತ್ತು ಮಳೆಯಲ್ಲಿ ಗಾಡಿ ಓಡಿಸಿದ್ದು, ಪ್ಲಸ್ ಮಳೆ ನೀರು ತುಂಬ್ಕೊಂಡಿದ್ದು ರೋಡಲ್ಲೆಲ್ಲ ಗಾಡಿ ಓಡಿಸ್ಕೊಂಡು ಬಂದಿದ್ದು ನನಗೆ ತುಂಬಾ ಮಜಾ ಇತ್ತು. ಬಟ್ ನಾನು ಆ ಟೈಮಲ್ಲಿ ಗೋಪ್ರೋನ ಒಳಗಡೆ ಇಟ್ಬಿಟ್ಟಿದ್ದೆ, ಏನು ರೆಕಾರ್ಡೇ ಮಾಡೋಕ್ಕಾಗಲಿಲ್ಲ. ಓಕೆ, ಸೊ ಅಂತ ಏನಿಲ್ಲ. ಸೊ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ, ಗಂಟೆ ಹೊಡೀರಿ. ಓಕೆ, ಸೊ ನಾಳೆ ಇಲ್ಲಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋಗ್ತೀನಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಾಳೆ ರಜಾ ಇರುತ್ತೆ, ಬಟ್ ಇದು ನಾಳೆನೂ ಟ್ರಾವೆಲ್ ವಿಡಿಯೋನೇ. ನೋಡೋಣ, ಇನ್ನು ಟ್ಯೂಸ್ಡೇ ಬಂದು ಒಂದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡೋಕ್ಕೆ ಹೋಗೋದು. ಟಿಕೆಟ್ ಎಲ್ಲ ಆನ್ಲೈನ್ ಬುಕ್ ಆಗಿದೆ. ಆ್ಯಂಡ್ ಇವಾಗ ನಾನು ಹೋಗ್ತಾ ಇರೋ ರೂಮ್ನೂ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಇನ್ನೊಂದು 10 ಮಿನಿಟ್ಸ್ ಇದೆ ರೂಮ್ಗೆ. ಸರಿ, ಸಿಗೋಣ. ಈಗ ದಾರಿ ಮಧ್ಯ ಜಸ್ಟ್ ಒಂದು 2 ಮಿನಿಟ್ಸ್ ಮುಂಚೆ ಮಳೆ ಹನಿ ಆಗ್ತು. ಟೆಂಪ್ರೇಚರ್ ಅಂತೂ ಸಿಕ್ಕಾಬಿಟ್ಟೆ ಇದೆ. ಎಷ್ಟಿದೆ ಅಂತ ನೋಡಲಿಲ್ಲ, ಬಟ್ ಸ್ಟಾರ್ಟೆಡ್ ಸ್ವೆಟಿಂಗ್. ನೋಡೋಣ. ಪಂಜಾಬಿಗೆ ಬಂದೆ, ಮಳೆ ತೊಗೊಂಡೋದೆ. ರಾಜಸ್ಥಾನಕ್ಕೆ ಬಂದೆ, ಸಿಕ್ಕಾಬಟ್ಟೆ ಮಳೆ ತೊಗೊಂಬಂದೆ. ಗುಜರಾತಿಗೆ ಬಂದಿದ್ದೀನಿ, ಇಲ್ಲಿಗೂ ಮಳೆ ನನ್ನ ಜೊತೆನೇ ಬರುತ್ತಾ, ಚೆಕ್ ಮಾಡೋಣ. ಓಕೆ, ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಮುಂಚೆ ವಿಡಿಯೋಗಳು ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿರುತ್ತೆ, ನೋಡಿಬಿಡಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೀರಿ. ಬಾಯ್.